ಮೂಡಲಹೊಸಳ್ಳಿ ಗ್ರಾಮದಲ್ಲಿ ಮತ್ತೊಂದು ಬಾರ್ ಅಂಗಡಿಯನ್ನು ವಿರೋಧಿಸಿ ಪ್ರತಿಭಟನೆ. ಚಾಮರಾಜನಗರ ತಾಲೂಕಿನ ಮೂಡಹಳ್ಳಿ ಗ್ರಾಮದಲ್ಲಿ ಮತ್ತೊಂದು ಬಾರ್ ಅಂಗಡಿಯನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ತಾಲೂಕು ಘಟಕದ ನೇತೃತ್ವದಲ್ಲಿ ಗ್ರಾಮಸ್ಥರು ನಗರದ ಜಿಲ್ಲಾಡಳಿತ ಭವನ ಎದುರು ಪ್ರತಿಭಟನೆ ನಡೆಸಿ ಅಬಕಾರಿ ಇಲಾಖೆಯ ಉಪ ಆಯುಕ್ತ ಚಂದ್ರ ಅವರಿಗೆ ಮನವಿ ಸಲ್ಲಿಸಿದರು. ಬೇಡ ಬೇಡ, ಅನಧಿಕೃತ ಬಾರ್ ಅಂಗಡಿ ಬೇಡ ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ತಾಲೂಕು ಅಧ್ಯಕ್ಷ ಕ್ವಾಲಿಟಿ ನವೀನ್ ಮಾತನಾಡಿ, ಗ್ರಾಮದಲ್ಲಿ ಈಗಾಗಲೇ ಒಂದು ಮದ್ಯ ಅಂಗಡಿವಿದ್ದು ಅಬಕಾರಿ ಇಲಾಖೆ ಮತ್ತೊಂದು ಅಂಗಡಿಗೆ ತೆರೆಯಲು ಹೊರಟಿದ್ದಾರೆ. ಈಗಾಗಲೇ ಸುತ್ತಮುತ್ತಲಿನ ಗ್ರಾಮಸ್ಥರು ತುಂಬಾ ತೊಂದರೆ ಎದುರಿಸುತ್ತಿದ್ದಾರೆ. ಈಗಾಗಲೇ ಇರುವ ಬಾರ್ ಅಂಗಡಿಗಳೇ ಸಾಕಾಗಿವೆ. ಮತ್ತೊಂದು ಮದ್ಯದಂಗಡಿ ಏಕೆ ಬೇಕಿದೆ? ಇನ್ನೊಂದು ಮದ್ಯದಂಗಡಿ ತೆರೆಯಲಿ, ಜನರಿಗೆ ಆಸ್ಪತ್ರೆ, ಶಿಕ್ಷಣ ವ್ಯವಸ್ಥೆ, ಮೆಡಿಕಲ್ ವ್ಯವಸ್ಥೆ ಮಾಡಲಿ. ಅದನ್ನು ಬಿಟ್ಟು ಒಂದೇ ಗ್ರಾಮದಲ್ಲಿ 2 ಬಾರ್ಗಳನ್ನು ತೆರೆಯಲು ಮುಂದಾಗಿರುವವರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂಬ ಅನುಮಾನ ಕಾಡುತ್ತಿದೆ. ಮತ್ತೊಂದು ಬಾರ್ ಅಂಗಡಿಗಳಿಗೆ ತೆರೆದರೆ ಜನರು ಗತಿ ಏನು ಆಗಬೇಕು? ನೂತನವಾಗಿ ಆರಂಭಿಸಲು ಹೊರಟಿರುವ ಬಾರ್ ಅಂಗಡಿಗಳ ದಾಖಲೆಗಳು ವ್ಯತ್ಯಾಸವಾಗುತ್ತವೆ. ಅದನ್ನು ಪರಿಶೀಲಿಸಿ ನೂತನ ಬಾರ್ ಅಂಗಡಿಯನ್ನು ರದ್ದುಪಡಿಸಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಉಪಾಧ್ಯಕ್ಷ ರಾಮಸಮುದ್ರ ಬಾಬು, ಉಮೇಶ್, ಪ್ರಧಾನ ಕಾರ್ಯದರ್ಶಿ ಅರ್ಜುನ್ ಕಾರ್ಮಿಕ್, ಅಧ್ಯಕ್ಷ ಹರೀಶ್ ನಾಯಕ್, ಟೌನ್ ಅಧ್ಯಕ್ಷ ಅಪ್ನನ್ ಮಹೇಂದ್ರ, ರಿಜ್ವಾನ್ ಚಾಂದು, ಸಿದ್ದರಾಜು, ಅಬ್ದುಲ್ ಮನ್ಸಿಬ್, ಮೊಹಸಿನ್, ಸುಹೇಲ್, ಫಾಷಾ, ಕೇಶವಮೂರ್ತಿ, ಮೋಡಸಹಳ್ಳಿ ಗ್ರಾಮಸ್ಥರು, ಶ್ರೀ ಶಕ್ತಿ ಸಂಘದ ಸದಸ್ಯರು ಭಾಗವಹಿಸಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಈಗಾಗಲೇ ಒಂದು ಅಂಗಡಿ ಇದೆ. ಕರೋನಾ ಕಳೆದಂಥ ಸಮಯದಿಂದ ಈಚೆಗೆ ಜನ ಜೀವನ ಮಾಡಲಿಕ್ಕೆ ಕಷ್ಟಕರ ಪರಿಸ್ಥಿತಿಯನ್ನು ಎದುರಿಸ್ತಾ ಇರೋಂಥದ್ದು ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುತ್ತೆ. ಆದರೂ ಸಹ ಮದ್ಯದ ಅಂಗಡಿಗಳನ್ನ ಎಗ್ಗಿಲ್ಲದೆ ಅಲ್ಲಂದ್ರೆ ಅಲ್ಲಿ ಹಳ್ಳಿಗೊಂದು ಅಥವಾ ಒಂದಿದ್ರೆ ಪರವಾಗಿಲ್ಲ, 2 ಮಾಡಂಥ ಸನ್ನಿವೇಶಗಳು ಬರ್ತಾ ಇರೋದು. ಇನ್ನು ಜನರ ಜೀವನ ಏನಾಗಬೇಕು, ಮುಂದಿನ ದಿನದಲ್ಲಿ ವ್ಯವಸ್ಥೆಗಳು ಏನಾಗಬೇಕು ಅನ್ನೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟ ಆಗಿರುತ್ತೆ. ಈಗಾಗಲೇ ಒಂದು ಹೊಸದಾದ ಬಾರ್ ಅಂಗಡಿ ಉದ್ಘಾಟನೆಗೆ ರೆಡಿ ಆಗೋಂಥ ಸ್ಥಿತಿಲಿದ್ದು ಸ್ಥಳೀಯ ಗ್ರಾಮಸ್ಥರು ಮೂಡಲಿ ಆ ಭಾಗದ ಗ್ರಾಮಸ್ಥರುಗಳು ನಮ್ಮ ಸಂಘಟನೆಗೆ ಈ ಥರ ಪರಿಸ್ಥಿತಿಯನ್ನು ಹೇಳಕ್ಕೆ ಬಂದಾಗ ನಾವು ಇವತ್ತು ಈ ಹೋರಾಟವನ್ನು ರೂಪಿಸಿರ್ತೀವಿ. ಈಗಾಗಲೇ ಏನೋ ಮೂಡಹೊಸಳ್ಳಿ ಗ್ರಾಮದ ಈಗ ಅಧಿಕೃತವಾಗಿ ಉದ್ಘಾಟನೆಗೆ ರೆಡಿಯಾಗಿರ್ತಕ್ಕಂಥ ಬಾರ್ ಅಂಗಡಿ ದಾಖಲೆಗಳು ವ್ಯತ್ಯಾಸಗಳಿದ್ದಾವೆ. ಅದು ನಿಮ್ಮ ಗಮನಕ್ಕೆ ಬಂದಿದೆಯೋ ಅಥವಾ ನೀವು ಅದು ಕೂಲಂಕುಷವಾಗಿ ನೀವು ಪರಿಶೀಲನೆ ಮಾಡಿದಾರೋ ಇಲ್ಲೋ ಅನ್ನೋದು ನಮಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಂಪೂರ್ಣವಾಗಿ ಅನುಮಾನ ಕಾಡ್ತಾ ಇದೆ. ಮೊದಲನೇದಾಗಿ ಈ ಪರ್ಶಿವ ಅನ್ನೋ ಬಾರ್ನ ಮಾಲೀಕರು ಓನರ್ ಆದಂತಹ ಡಾಕ್ಯುಮೆಂಟ್ ಆಮೇಲೆ ಕೊಡ್ತೀವಿ. ಪರ್ಶಿವ ಅನ್ನಂಥ ಇವರು ಈಗಾಗಲೇ 2019ರಲ್ಲಿ ಕಾಣೆ ಆಗಿರ್ತಾರೆ ಅಂತ ಒಂದು ಕಂಪ್ಲೇಂಟ್ ಆಗಿದೆ. 2019ರಲ್ಲಿ ಅವರು ಕಾಣೆ ಆಗಿರ್ತಾರೆ. ಓಕೆ, 2016ರಲ್ಲಿ ಅವರ ಕುಟುಂಬಸ್ಥರು GPI ಮುಖಾಂತರ ದಾಖಲೆಗಳನ್ನ ಮಾಡಿರ್ತಾರೆ. ಆ 3 ವರ್ಷ ಗ್ಯಾಪಲ್ಲಿ ಆ ದಾಖಲೆ ಮಾಡಿರ್ತಕ್ಕಂಥದ್ದು ಸರಿನೋ ತಪ್ಪು ಅನ್ನೋದು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತಗೊಂಡಿದ್ದೀರೋ ಇಲ್ವೋ ಅನ್ನೋದು ಮೊದಲನೇ ಅನುಮಾನ ನಮಗೆ. ಜೊತೆಗೆ ಆ 3 ವರ್ಷದಲ್ಲಿ ಅವ್ರೇನು ದಾಖಲಾತಿ ನಿಮ್ಗೆ ಸಬ್ಮಿಟ್ ಮಾಡಿದಾರೋ ಇಲ್ವೋ, GPI ಆಧಾರದ ಮೇಲೆ ಸಬ್ಮಿಟ್ ಮಾಡಿದ್ದಾರೆ ಅನ್ನೋದು ನಿಮ್ಮ ಗಮನದಲ್ಲಿದೆ. ಬಟ್ ಅದು ಒರಿಜಿನಲ್ಲೋ ನಕಲಿನೋ ಅನ್ನೋದು ನಮಗೆ ಮುಖ್ಯ ಸಮಸ್ಯೆ ಆಗಿರುತ್ತೆ. ಮೇಯ್ನಾಗಿ ನೋಡಿ, ಈ ಸಿಗ್ನೇಚರ್ ಅವ್ರದ್ದು ಇಲ್ವೋ ಅನ್ನೋದು ಮುಖ್ಯವಾಗಿ ಪರಿಶೀಲನೆ ಮಾಡಿ ಇದು ನಕಲಿ. ಯಾಕಂದರೆ ಅವರು ಕಾಣೆಯಾಗಿ ಸುಮಾರು ಜನವರಿ ತಿಂಗಳಿಗೆ 7 ವರ್ಷ ಆಗುತ್ತೆ. ಕಾನೂನು ಪ್ರಕಾರ 7 ವರ್ಷಕ್ಕೆ ಡೆತ್ ಸರ್ಟಿಫಿಕೇಟ್ ತಗೊಳ್ಳೋಂಥ ಅವಕಾಶನೂ ಐತೆ. ಅವ್ರು ತಗೊಂಡಿದ್ದಾರೋ ಇಲ್ವೋ ಅನ್ನೋದು ಒಂದು ಸಮಸ್ಯೆ. ಜೊತೆಗೆ ಏನು ಅವರು ಈ ಸಹಿನೂ ಸಹ ನಕಲಿ ಸಹಿ ಅನ್ನೋದೊಂದು ಅನುಮಾನ ಐತೆ, ಆಯಿತಾ. ಇದ್ರ ಜೊತೆಗೆ ಕಂಪ್ಲೇಂಟ್ ಕಾಪಿ ಇದೆ ಸರ್. ಕಂಪ್ಲೇಂಟ್ ಅವ್ರು ಏನೋ ಕಾಣೆ ಆಗಿರೋ ಕಂಪ್ಲೇಂಟ್ ಕಾಪಿ ಇದೆ. ಇನ್ನೊಂದೇನಪ್ಪ ಅಂತಂದರೆ ಮೂಡಹೊಸಳ್ಳಿ ಆ ಭಾಗದಲ್ಲಿ ಮೊದಲು ಜಾಗನ ಅವರು ಪರಿಶೀಲನೆ ಅಲಾಟ್ ಮಾಡ್ಕೊಂಡಿರ್ತಾರೆ. ಏನಕ್ಕೆ ಆ ಭಾಗದಲ್ಲಿ ಒಂದು ಮಾಂಸದ ಅಂಗಡಿನೋ ಒಂದು ಹೋಟೆಲ್ನೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆ ಜಾಗನ ಅಲಾಟ್ ಮಾಡಿರ್ತಾರೆ. ಆ ಜಾಗ ಅಲಾಟ್ ಮಾಡಿರೋದು ಹೋಟೆಲ್ ಅಥವಾ ಮಾಂಸದ ಅಂಗಡಿ ಅನ್ನೋ ಉದ್ದೇಶಕ್ಕೆ ಅಲ್ಲಿನ PDO ಪಂಚಾಯಿತಿಯವರು ಪರ್ಮಿಷನ್ ಕೊಟ್ಟಿರ್ತಾರೆ. ಇವರು ಒಂದು ಮಳಿಗೆಯನ್ನು ಕಟ್ಟಿಸಿ ಏಕಾಏಕಿ ಬಾರ್ ಅಂಗಡಿ ಮಾಡಲಿಕ್ಕೆ ಅಂದ್ಬಿಟ್ಟು ನಿಮ್ಮ ಹತ್ರ ಬಂದಾಗ, ಒಂದು ಬಾರ್ ಅಂಗಡಿ ನಿರ್ಮಾಣ ಮಾಡಬೇಕು ಅಂದರೆ ಆ ಜಾಗನ ರೆವಿನ್ಯೂ ಜಾಗನ ಕಮರ್ಷಿಯಲ್ ಮಾಡೋಂಥದ್ದು ನಿಮ್ಮ ಇಲಾಖೆಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಬಟ್ ಇದು ಅಕ್ರಮವಾಗಿ ಆಗೈತೆ. ಇದನ್ನು ನೀವು ಪರಿಶೀಲನೆ ಮಾಡಿದ್ರೋ ಇಲ್ವೋ ಅನ್ನೋದು ಒಂದು ಅನುಮಾನ ನಮಗೆ. ಅದು ವಿತ್ ದಾಖಲೆ ಸಮೇತ ನಮ್ಮ ಹತ್ರ ಇದೆ. PDO ಈ ಬಿಲ್ಡಿಂಗು ಬಾರ್ಗೆ ಕೊಡೋಕ್ಕೆ ಅನರ್ಹ ಅಂತ ತಂದ್ಬಿಟ್ಟು ಕ್ಯಾನ್ಸಲ್ ಮಾಡಿರ್ತಕ್ಕಂಥ ಕಾಪಿನೂ ಸಹ ನಮ್ಮ ಹತ್ರ ಇದೆ. ಎಲ್ಲ ನಿಮ್ಗೆ ಕೊಡ್ತೀನಿ, ಆಯಿತಾ. ಅದ್ರ ಜೊತೆಗೆ ಇದು ಬೇಡ ಅಂತ ಅಂದ್ಬಿಟ್ಟು ಸ್ಥಳೀಯ ಗ್ರಾಮಸ್ಥರು ಕೋರ್ಟ್ನಲ್ಲಿ ಒಂದು ದಾವೆ ಹೂಡಿರ್ತಾರೆ. ದಾವೆ ಸಹ ರನ್ನಿಂಗಲ್ಲಿ ನಡೀತಾ ಇದೆ. ಈಗ ನಾಳೆ ನಾಳಿದ್ದಿಗೆ ಡೇಟ್ ಕೂಡ ಇದೆ. ಪಬ್ಲಿಕ್ ಇದು ತಗೊಳಕ್ಕೆ ಒಪಿನಿಯನ್ಗೆ ಹೋಗಿದ್ದಾರೆ ಸರ್. ಈಗ
ಸ್ಟೇ ಇದೆ. ಆದ್ರೂ ಸಹ ಮತ್ತೆ ನೀವು ಅವಕಾಶ ಮಾಡಿಕೊಡ್ತಾ ಇರೋದು. ಮುಂಚೆ ಓಪನ್ ಮಾಡ್ತಾ ಇದ್ದಾರೆ ಹೆಂಗೆ ಅಂತ. ಓಪನ್ ಹೆಂಗ್ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ ಸರ್, ಓಪನ್ ಆಗ್ತಾ ಇದೆ ನಮ್ಗೆ. ಈಗ ಪಬ್ಲಿಕ್ ಒಪಿನಿಯನ್ ತಗೊಂಡು ಇನ್ನೂ ಕೊಡಲ್ಲ. ಇಲಾಖೆಗೆ ಅರ್ಜಿ ಕೊಟ್ಟು ನೀವೇನು ದೂರುಗಳು ಹೇಳ್ತಾ ಇದ್ದೀವಿ, ಇದನ್ನೆಲ್ಲ ವೆರಿಫೈ ಮಾಡಿದ್ರೆ ಯಾರು ಓಪನ್ ಮಾಡೋಕ್ಕಾಗಲ್ಲ. ವೆರಿಫೈ ಮಾಡಿದ್ರ ಅಲ್ಲಲ್ಲ ಸರ್ಕಾರದ ಅಧಿಕಾರಿಗಳು ಎಷ್ಟು ಜವಾಬ್ದಾರಿಯಿಂದ ಇರ್ತಾರೆ ಅಂದ್ರೆ, ಹಾಂ ಸರ್. ನಾವು ಮಾಡೋಗಿ 10 ವರ್ಷ ಆದಮೇಲೆ ಈಚೆ ಬಂದ್ರೂ ನಮಗೆ ತೊಂದರೆ ತಪ್ಪಿದ್ದಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಸರ್ ನಮ್ಮ ಹೋರಾಟ ಏನು ಏನು ಹೇಳ್ತಾ ಇದ್ದೀರಿ ಅವನ್ನೆಲ್ಲ ನಾವು ಕೆಲಸ ಮಾಡ್ತಾರೆ. ನಾವು ಸುಮ್ಮನೆ ಇಲ್ಲ, ಮಾಡೋಕ್ಕಾಗಲ್ಲ. ಇದು ಸಂಪೂರ್ಣವಾಗಿ ಇದು ಸದ್ಯದಲ್ಲೇ ಆಗಂತ. ಒಂದ್ ಬಾರ್ ಇರ್ಬೇಕಾದ್ರೆ ಇನ್ನೊಂದ್ ಬಾರ್ ಅದು ಮೆಡಿಕಲ್ ಒಂದ್ ಬಾರ್ ಇರೋದಕ್ಕೆ ಇನ್ನೊಂದ್ ಬಾರ್ ಮಾಡಿದ್ರೆ ಜನಗಳಿಗೆ ತೊಂದರೆ ಆಗಲ್ವಾ? ಅದು 200 ರೂಪಾಯಿ ಮಾಡ್ಬಿಟ್ಟು 200 ರೂಪಾಯಿ ಕೊಟ್ಟು ಈಗ ಸಾಹೇಬ್ ಇದ್ದಾರೆ, ಏನ್ ದೂರ ಸರ್, ಈಗ 300 ರೂಪಾಯಿ ಸಂಪಾದನೆ ಮಾಡ್ತಾರೆ. ಅದರಲ್ಲಿ 300 ರೂಪಾಯಿ ಸಂಪಾದನೆ ಮಾಡ್ತಾರೆ. 100 ರೂಪಾಯಿ ಒಂದ್ ಬಾರಲ್ಲಿ ಕೊಡಿದ್ರೆ ಇನ್ನೊಂದ್ ಬಾರಲ್ಲಿ 100 ರೂಪಾಯಿ. 200 ರೂಪಾಯಿ ಹೋದ್ರೆ ಹೆಂಡತಿ ಮಕ್ಳು ಏನ್ ಮಾಡ್ತಾರೆ? ಅದ ಒಂದ್ ಬಾರ್ ಅವಶ್ಯಕತೆ ಇಲ್ಲ, ಸಾಕಲ್ವಾ? ಹೆಂಗಾಗುತ್ತೆ, ಶಿಕ್ಷಣ ಹೆಂಗ್ ಬರುತ್ತೆ ಸರ್? ನಮ್ಮ ಹೋರಾಟ ಏನು ಗೊತ್ತಾ ಸರ್, ಈ ಡಾಕ್ಯುಮೆಂಟ್ನಲ್ಲಿ ಇದು ಎಷ್ಟು ಒಳ್ಳೆಯದು ಎಷ್ಟು ಸರಿ ಇದೆ ಅನ್ನೋದು ನಮ್ಗೆ ಮುಖ್ಯ ಅಲ್ಲ ಸರ್. ಡಾಕ್ಯುಮೆಂಟ್ನಲ್ಲಿ ಲೋಪದೋಷ ಇದೆ ಅನ್ನೋದು ಸಂಪೂರ್ಣ ಒಂದು ಅನುಮಾನ ಇದೆ. ನಮ್ಮ ಹೋರಾಟ ಏನಂತಂದರೆ, ಇವತ್ತು ಒಬ್ಬ ಸಾರಾಯಿ ನಿಂತ ಮೇಲೆ ಹಳ್ಳಿಗಳಲ್ಲಿ ಒಂದೊಂದು ಸಾರಾಯಿ ಅಂಗಡಿಗಳಂತಿತ್ತು, ಅದು ನಿಂತ ಮೇಲೆ ಆ ಕುಟುಂಬಗಳು ಬೀದಿಗೆ ಬಂದು ನಿಂತಿವೆ. ಆ ಕುಟುಂಬದವರು ಬಜ್ಜದ ಅಂಗಡಿಲಿ ಒಂದು 10 ರೂಪಾಯಿ 5 ರೂಪಾಯಿ ಜಾಸ್ತಿ ಮಡಿಕೊಂಡು ಹಳ್ಳಿಗಳಲ್ಲಿ ಮಾರ್ಕೋತಾರೆ. ಏನು ಒಂದು 10 ಪ್ಯಾಕೆಟ್ 20 ಪ್ಯಾಕೆಟ್ ಮಾರ್ಕೊಂಡ್ರೆ 100 200 300 ರೂಪಾಯಿ ಸಿಗ್ಬೋದು ಅಷ್ಟೇ. ಒಂದು ಜೀವನ ಮಾಡೋಕ್ಕೆ ಸಾಧ್ಯ. ಅದು ಬಿಟ್ಟು ಬೇರೆ ಏನು ಇನ್ನೊಂದು ಆಸ್ತಿ ಅಂತಸ್ತು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂಥವ್ರು ಯಾರು ರಸ್ತೆಲ್ಲ ಅಥವಾ ಮನೆಯಲ್ಲ ಸಿಗಾಕೊಂಡ್ರೆ ತಗೊಂಡೋಗಿ ಒಂದು ಮೇಲೆ ಕೇಸ್ ಹಾಕಿ ಜೈಲು ಕಟ್ಟೋಂಥ ಕಥೆಗಳು ನಡೀತಾ ಇದೆ. ಇಂಥ ಸಣ್ಣ ಸಣ್ಣ ವಿಚಾರಗಳಿಗೆ ಇಷ್ಟು ಕೇರ್ ತಗೊಳ್ಳೋಂಥ ಇಲಾಖೆ ಅಧಿಕಾರಿಗಳು ದಯವಿಟ್ಟು ಇಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಮುಖ್ಯವಾಗಿ ಹಳ್ಳಿ ಗ್ರಾಮಸ್ಥರು ಏನು ಅವರ ಒಪಿನಿಯನ್ ಇರುತ್ತೆ ಅದಕ್ಕೆ ಒತ್ತು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಮತ್ತು ಹೋರಾಟ ಆಗಿರುತ್ತೆ. ದಯವಿಟ್ಟು ಇದನ್ನು ಸಂಪೂರ್ಣವಾಗಿ ಕೂಲಂಕುಷವಾಗಿ ಅದನ್ನು ಪರಿಶೀಲಿಸಿ ಮುಂದಿನ ಕ್ರಮ ನೀವು ತಗೋಬೇಕು ಸರ್. ಇಲ್ಲಾಂದರೆ ನಾವು ಮುಂದಿನ ಹೋರಾಟನ ಬೇರೆ ರೀತಿ ಮುಂದುವರಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಮತ್ತೆ ಯಾರೇ ತಲೆ ಬಾಗ್ಬೇಡಿ ಸರ್. ಹಳ್ಳಿ ಜನಗಳು ಏನಪ್ಪ ನಿಮ್ಮ ಒತ್ತಾಯ? ಈಗಾಗಲೇ ಒಂದು ಬಾರ್ ಅಂಗಡಿ ಇರುತ್ತೆ, ಅಬಕಾರಿ ಇಲಾಖೆ ಹಾಗೂ ಮತ್ತೋರ್ವ ಉದ್ಯಮಿಗಳೆಲ್ಲ ಸೇರಿ ಇನ್ನೊಂದು ಬಾರ್ ಅಂಗಡಿಗಳನ್ನ ತೆರಲಿಕ್ಕೆ ಹೊರಟಿರ್ತಾರೆ. ಏನಪ್ಪ ಅಂತಂದರೆ, ಈಗಾಗಲೇ ಜನ ಕಷ್ಟಕರ ರೀತಿಯ ಪರಿಸ್ಥಿತಿಯನ್ನು ಎದುರಿಸ್ತಾ ಇರ್ತಾರೆ. ಬಾರ್ ಅಂಗಡಿ ಒಂದು ಇರೋದೇ ಸಾಕಾಗಿದೆ, ಮತ್ತೊಂದು ತೆಗಿತಾ ಇರೋದು ದುರಂತನೇ ಸರಿ. ಅಧಿಕಾರಿಗಳಿಗೆ ಶಕ್ತಿ ಇದ್ದರೆ ಇನ್ನೊಂದು ಬಾರ್ ಅಂಗಡಿ ತೆಗಿಲಿ, ಜನರಿಗೆ ಆಸ್ಪತ್ರೆ ಆಗಿರಲಿ, ಶಿಕ್ಷಣ ವ್ಯವಸ್ಥೆ ಆಗಿರಲಿ, ಮೆಡಿಕಲ್ ವ್ಯವಸ್ಥೆ ಆಗಲಿ ಮಾಡಲಿ. ಅದು ಬಿಟ್ಟು ಇವರು ಅಧಿಕಾರಿಗಳು ಶಾಮೀಲ್ಗಳಾಗಿದ್ದಾರೆ ಅನ್ನೋ ಅನುಮಾನನೇ ನಮ್ಗೆ ಹೆಚ್ಚು ಕಾಡ್ತೈತೆ. ಇವರು ಮತ್ತೊಂದು ಅಂತ ಬಾರ್ ಅಂಗಡಿಗಳನ್ನ ತೆಗೆದ್ರೆ ಜನಗಳು ಜೀವನ ಮಾಡಬೇಕಾ ಇಲ್ಲ ಬೇರೆ ರೀತಿಯಲ್ಲಿ ಏನಾದರೂ ಸಾಯ್ಬೇಕನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟ ಆಗಿರುತ್ತೆ. ಈಗ ಏನು ಅಧಿಕೃತವಾಗಿ ಹೊಸದಾಗಿ ಒಂದು ಬಾರ್ ಅಂಗಡಿ ಮಾಡ್ತಾ ಇದ್ದಾರೆ, ಈ ಬಾರ್ ಅಂಗಡಿಯ ದಾಖಲಾತಿಗಳು ಒಂದಷ್ಟು ವ್ಯತ್ಯಾಸಗಳಿರ್ತವೆ. ಈ ವ್ಯತ್ಯಾಸಗಳಿದ್ರೂ ಸಹ ಅಧಿಕಾರಿಗಳು ಇದಕ್ಕೆ ಮುಂದೆ ಅಂಗಡಿ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಇದರ ಒಳ ಮರ್ಮ ಏನು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಅನುಮಾನ ಆಗಿರುತ್ತೆ. ದಯವಿಟ್ಟು ಈ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅಧಿಕಾರಿಗಳು ಮುಂದೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಹೋರಾಟ ಮಾಡೋ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದನ್ನು ಮೀರಿಯವರೇನೋ ಮುಂದೆ ಹೆಜ್ಜೆ ಇಟ್ಟರೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ಹೋರಾಟಗಳನ್ನ ರೂಪಿಸಿ ತಕ್ಕ ಏನು ಹೋರಾಟದ ಏನು ನಮ್ಮ ಶಕ್ತಿ ತೋರಿಸ್ಬೇಕು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನವೀನ್ ಅಂತ ಕರವೇ, ಅಧ್ಯಕ್ಷರು ಚಾಮರಾಜನಗರ.